ಹಲೋ, ಎಲ್ಲರೂ ಹೇಗಿದ್ದೀರಾ? ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹಳ್ಳಿ ಜನರೆಲ್ಲ ಸೇರಿ ಹಳ್ಳಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅನೇಕ ಪೂಜೆ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಗ್ರಾಮ ದೇವತೆ ಪೂಜೆ ಇರ್ಬೋದು, ಗಣೇಶನ ಪೂಜೆ ಇರ್ಬೋದು, ಅಥವಾ ಎಲ್ಲರೂ ಸೇರಿ ಜಾತ್ರೆಗಳನ್ನ ಮಾಡ್ತಾ ಇರ್ತಾರೆ. ನಮ್ಮ ಹಳ್ಳಿನಲ್ಲೂ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಪ್ರತಿ ಮನೆಯವರು ಒಂದು ವಿಶೇಷ ಪೂಜೆಯನ್ನು ಮಾಡ್ತಿರ್ತಾರೆ. ಅದೇ ಮುನಿಯಪ್ಪ ಪೂಜೆ. ಮುನಿಯಪ್ಪ ಅಂದರೆ ಮುನಿ ದೇವರು ಅಂತ ಅರ್ಥ, ಅಂದರೆ ಶಿವ ಅಂತ ಅರ್ಥ. ಶಿವನ ಕೊರಳಲ್ಲಿರೋ ನಾಗದೇವತೆ ಇದೆಯಲ್ಲ, ಅದಕ್ಕೆ ಪೂಜೆ ಮಾಡ್ತಾರೆ. ಅಂದರೆ ಹುತ್ತಕ್ಕೆ ಪೂಜೆ ಮಾಡ್ತಾರೆ. ಹುತ್ತಕ್ಕೆ ಚಪ್ರ ಹಾಕಿ, ಹೊಲಗಳಲ್ಲಿ ಮಾಡ್ತಾರೆ ಇದನ್ನು. ಹುತ್ತಕ್ಕೆ ಚಪ್ರ ಹಾಕಿ ಅಲಂಕಾರ ಮಾಡಿ ಹೂವು ಹಣ್ಣು ಅರ್ಪಿಸಿ ಮನೆಯಲ್ಲಿ ಮಾಡಿರೋ ನೈವೇದ್ಯ ತಂದು ಇಡ್ತಾರೆ. ಕೆಲವರು ನಾನ್ ವೆಜ್ ಮಾಡ್ತಾರೆ, ಕೆಲವರೆಲ್ಲ ವೆಜ್ ಮಾಡ್ತಾರೆ. ಸೊ ನಾವು ಕೂಡ ಮುನೀಶ್ವರನಿಗೆ ಪೂಜೆ ಮಾಡಿದ್ವಿ. ಈ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ ಹಳ್ಳಿಗೆ ಒಳ್ಳೆಯದಾಗಲಿ, ಮತ್ತು ಸಮೃದ್ಧಿ ಬರಲಿ, ಜನನ ರೋಗ ರುಜಿನಗಳಿಂದ ಕಾಪಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂದ್ಕೊಂಡು ಈ ಪೂಜೆನ ಮಾಡ್ತಾರೆ. ನಾವು ಕೂಡ ಪೂಜೆ ಮಾಡಿ ಹಳ್ಳಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ವಿ. ನೀವು ಕೂಡ ನಿಮ್ಮ ಹಳ್ಳಿಗಳಲ್ಲಿ ಈ ರೀತಿ ಪದ್ಧತಿಗಳನ್ನ ಫಾಲೋ ಮಾಡ್ತಾಯಿದ್ರೆ ಅಥವಾ ನಿಮ್ಮ ಹಳ್ಳಿಗಳಲ್ಲಿ ನೋಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ಕೂಡ ಅದ್ರ ಬಗ್ಗೆ ತಿಳ್ಕೊತೀನಿ.